ಹಾಯ್ ಫ್ರೆಂಡ್ಸ್, ನಾನಿವತ್ತು ಜೂಹಿ ಚಾವ್ಲಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಜೂಹಿ ಚಾವ್ಲಾ ಅವರು ಹುಟ್ಟಿದ್ದು 13 ನವಂಬರ್ 1967ರಲ್ಲಿ. ಅದು ಕೂಡ ಹರಿಯಾಣದ ಅಂಬಾಲದಲ್ಲಿ ಇವರು ಹುಟ್ಟಿರ್ತಾರೆ. ಹಾಗೆಯೇ ಇವರು ವಯಸ್ಸು ನೋಡೋದಾದರೆ 63 ವರ್ಷ ವಯಸ್ಸಾಗಿದೆ ನಮ್ಮ ಜೂಹಿ ಚಾವ್ಲಾ ಅವ್ರಿಗೆ. ಹಾಗೆಯೇ ಜೂಹಿ ಚಾವ್ಲಾ ಅವ್ರಿಗೆ ಮೊದಲಿಂದನೂ ಮಾಡೆಲಿಂಗ್ ಮತ್ತು ಭರತನಾಟ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದರು ಅಂತಲೇ ಹೇಳ್ಬೋದು. ಹಾಗೆಯೇ ಇವರು 1984ರಲ್ಲಿ ಮಿಸ್ ಇಂಡಿಯಾ ಕಿರೀಟ ಕೂಡ ಮುಡಿಗೇರಿಸ್ಕೊಳ್ತಾರೆ ನಮ್ಮ ಜೂಹಿ ಚಾವ್ಲಾ ಅವರು. ಹಾಗೆಯೇ ಜೂಹಿ ಚಾವ್ಲಾ ಅವರು ಮೊದಲ ಮೂವಿ ಅಂತ ನೋಡೋದಾದರೆ ಹಿಂದಿಲಿ ಇವರ ಮೊದಲ ಮೂವಿ 1986ರಲ್ಲಿ ಸುಲ್ತಾನ ಚಿತ್ರದ ಮೂಲಕ ಬಾಲಿವುಡ್ಗೆ ಪ್ರವೇಶಿಸ್ತಾರೆ. ಮೊಟ್ಟ ಮೊದಲ ಮೂವಿ ಅಂತ ಅಂದರೆ ಅದು ಸುಲ್ತಾನ ಮೂವಿ. ಈ ಒಂದು ಮೂವಿಲಿ ಸೂಪರ್ ಡೂಪರ್ ಆ್ಯಕ್ಟ್ ಮಾಡಿರ್ತಾರೆ ನಮ್ಮ ಜೂಹಿ ಚಾವ್ಲಾ ಅವರು. ಈ ಒಂದು ಮೂವಿ ಅಷ್ಟೇನು ನೇಮು ಫೇಮ್ ಏನು ತಂದ್ಕೊಡೋದಿಲ್ಲ. ಜೂಹಿ ಚಾವ್ಲಾ ಅವರು ಇದುವರೆಗೂ 200ಕ್ಕೂ ಹೆಚ್ಚು ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಕನ್ನಡ, ತೆಲುಗು, ಹಿಂದಿ, ಮಲಯಾಳಂಗಳಲ್ಲಿ ಇವರ ನಟನೆಯನ್ನು ನೋಡ್ಬೋದು ಅಂತಲೇ ಹೇಳ್ಬೋದು. ಹಾಗೆಯೇ ಜೂಹಿ ಚಾವ್ಲಾ ಅವರು ಈಗಲೂ ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಮತ್ತೆ ಪ್ರೂವ್ ಮಾಡಿದ್ರು. ಅದು ಕೂಡ ಪುಷ್ಪಕ ವಿಮಾನ ಅನ್ನೋ ಮೂವಿ ಮೂಲಕ. ಅದು ಕನ್ನಡದಲ್ಲಿ ಬಂದಿರುತ್ತೆ. ಆ ಮೂವಿಲಿ ರಮೇಶ್ ಅರವಿಂದ್ ಅವರು ನಾಯಕನಾಗಿ ಅಭಿನಯಿಸಿರ್ತಾರೆ. ಹಿಂದಿಯ ಪ್ರಮುಖ ಮೂವಿ ನೋಡೋದಾದರೆ ಬೋಲ್ ರಾಧಾ ಬೋಲ್. ಹಾಗೆಯೇ ನೆಕ್ಸ್ಟ್ ಮೂವಿ ನೋಡೋದಾದರೆ ದಿವಾನ ಮಸ್ತಾನ. ಈ ಒಂದು ಮೂವಿಲಿ ಕೂಡ ಜೂಹಿ ಚಾವ್ಲಾ ಆ್ಯಕ್ಟ್ ಮಾಡಿರ್ತಾರೆ. ಹಾಗೆ ಪ್ರೇಮಲೋಕ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡ್ತಾರೆ 1987ರಲ್ಲಿ. ಅದು ಕೂಡ ರವಿಚಂದ್ರನ್ ಅವರು ನಿರ್ದೇಶನದ ಪ್ರೇಮಲೋಕ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಪಡೆಯುತ್ತಾರೆ ಜೂಹಿ ಚಾವ್ಲಾ ಅವರು. ಜೂಹಿ ಚಾವ್ಲಾ ಅವರು ಅದಾದ ನಂತರ ಶಾಂತಿ ಕ್ರಾಂತಿ ಅನ್ನೋ ಮೂವಿಲಿ ಕೂಡ ರವಿಚಂದ್ರನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರ್ತಾರೆ. ಈ ಒಂದು ಮೂವಿ ತುಂಬಾ ಫೇಮಸ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆಯೇ ಕಿಂದರಿ ಜೋಗಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಜೂಹಿ ಚಾವ್ಲಾ ಅವರು. ಜೂಹಿ ಚಾವ್ಲಾ ಅವರು ಇನ್ನೂ ಮುಂತಾದ ಕನ್ನಡ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಮದುವೆ ಆಗಿರೋದು ಬಂದು ಜಾನ್ ಮೆಹ್ತಾ ಅವ್ರನ್ನ 1995ರಲ್ಲಿ ಮದುವೆ ಆಗ್ತಾರೆ. ಇವರು ಪ್ರಮುಖ ಉದ್ಯಮಿ ಆಗಿರ್ತಾರೆ. ಹಾಗೆಯೇ ಇವರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಅವರು ಮಗಳ ಹೆಸರು ಬಂದು ಜಾನ್ವಿ, ಹಾಗೆಯೇ ಮಗನ ಹೆಸರು ಬಂದು ಅರ್ಜುನ್ ಅಂತ. ಹೀಗೆ ಜೂಹಿ ಚಾವ್ಲಾ ಅವರು 2 ಮಕ್ಕಳು ಕೂಡ ಇದ್ದಾರೆ. ಇವರ ಮಕ್ಕಳು. ಹಾಗೆ ಜೂಹಿ ಚಾವ್ಲಾ ಅವ್ರಿಗೆ ಮೊದಲಿಂದನೂ ಒಂದು ಉದ್ಯಮಿ ಆಗಬೇಕು ಅನ್ನೋ ಆಸೆ ಕೂಡ ಇತ್ತು. ಅದೇ ಕಾರಣಕ್ಕೆ ಇವರು ಅವರ ಹಸ್ಬೆಂಡ್ ಜೊತೆ ಸೇರಿಕೊಂಡು ಯಶಸ್ವಿ ಉದ್ಯಮಿ ಕೂಡ ಆದರು ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಶಾರುಖ್ ಅವರೊಂದಿಗೆ ಸೇರಿಕೊಂಡು ಜಂಟಿಯಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮಾಲೀಕತ್ವವನ್ನು ಹೊಂದಿದ್ದಾರೆ. ಹಾಗೆಯೇ ನಮ್ಮ ಜೂಹಿ ಚಾವ್ಲಾ ಅವರು ಪ್ರಮುಖ ಉದ್ಯಮಿಯಾಗಿ ಕೂಡ ಹೊರಹೊಮ್ಮುತ್ತಾರೆ. ಅದು ಕೂಡ ಅವರ ಹಸ್ಬೆಂಡ್ ಅವರ ಮೂಲಕ. ಜಯ ಮೆಹ್ತಾ ಅವರ ಎಲ್ಲ ಆಸ್ತಿಗಳ ವ್ಯವಹಾರಗಳ ದಿಕ್ಕನ್ನೇ ಬದಲಾಯಿಸಿದ್ರು ಅಂತಲೇ ಹೇಳ್ಬೋದು ನಮ್ಮ ಜೂಹಿ ಚಾವ್ಲಾ ಅವರು. ಈಗಲೂ ಕೂಡ ಒಂದು ಬಿಸ್ನೆಸ್ನ ಇವರೇ ರನ್ ಮಾಡ್ತಿರೋದು ಅಂತಲೇ ಹೇಳ್ಬೋದು. ಜೂಹಿ ಚಾವ್ಲಾ ಅವರ ಯಾವ ಮೂವಿ ನಿಮಗೆ ತುಂಬಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಇವರು ಭಾರತದ ಅತ್ಯಂತ ಶ್ರೀಮಂತ ನಟಿಯರಲ್ಲಿ ಇವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ನಮ್ಮ ಜೂಹಿ ಚಾವ್ಲಾ ಅವರು. ಜೂಹಿ ಚಾವ್ಲಾ ಅವ್ರ ಬಗ್ಗೆ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಗೆ ಯಾವ ಮೂವಿ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.